ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಶ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಶ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಅಲ್ಲಿಂದ ಈ PDF ನೋಟ್ಸ್ಗಳನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡ್ಕೋಬಹುದಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಅನೌನ್ಸ್ಮೆಂಟ್ ಏನು ಅಂತಂತಂದರೆ, ಮಾರ್ಚ್ ತಿಂಗಳಿನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು PDF ನೋಟ್ಸ್ ರೂಪದಲ್ಲಿ ಕಂಪೈಲೇಷನ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ. ರಾಶ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಆ PDF ನೋಟ್ಸನ್ನು ಅಥವಾ ಎಲ್ಲ ಕಂಪೈಲೇಷನನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಫ್ರೀಯಾಗಿ. ಸೊ ಈ ರಾಶ್ರಮ್ ಇನ್ಸ್ಟಿಟ್ಯೂಟ್ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಇನ್ನು ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಈ ಕೆಳಗಿನ ಯಾವ ಸೊಳ್ಳೆಯ ಮೂಲಕ ಚಿಕನ್ ಗುನ್ಯಾ ಕಾಯಿಲೆಯನ್ನು ಹರಡಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಈಡಿಸ್ ಈಜಿಪ್ಟಿ ಸೊಳ್ಳೆ, ಅಥವಾ ಆಪ್ಷನ್ 2 ಕ್ಯುಲೆಕ್ಸ್ ಜಾತಿಯ ಸೊಳ್ಳೆ, ಅಥವಾ ಆಪ್ಷನ್ 4 ಕ್ಯುಲೆಕ್ಸ್ ಟಾರ್ಸಾಲಿಸ್ ಅನ್ನುವ ಹೆಸರಿನ ಸೊಳ್ಳೆ, ಅಥವಾ ಆಪ್ಷನ್ 4 ಅನಾಫಿಲಿಸ್ ಫ್ರೀಬಾರ್ನಿ ಅನ್ನುವ ಹೆಸರಿನ ಸೊಳ್ಳೆ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಈಡಿಸ್ ಈಜಿಪ್ಟಿ ಅನ್ನುವ ಹೆಸರಿನ ಸೊಳ್ಳೆಯ ಕಡಿತದಿಂದ ಈ ಚಿಕನ್ ಗುನ್ಯಾ ಕಾಯಿಲೆ ಹರಡುತ್ತದೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಈ ಚಿಕನ್ ಗುನ್ಯಾ ಕಾಯಿಲೆಯ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಮಾಡ್ಕೊಳ್ಳೋದಾದರೆ, ಈ ಚಿಕನ್ ಗುನ್ಯಾ ಅನ್ನುವ ಹೆಸರಿನ ವೈರಸ್ನಿಂದ ಸೋಂಕಿತವಾದಂತಹ ಸೊಳ್ಳೆ ಈಡಿಸ್ ಈಜಿಪ್ಟಿ ಅಥವಾ ಈಡಿಸ್ ಅಲ್ಬೋಪಿಕ್ಟಸ್ ಅನ್ನುವ ಈ 2 ಪ್ರಜಾತಿಯ ಸೊಳ್ಳೆಗಳು ಸೋಂಕನ್ನು ಹೊಂದಿದರೆ, ಆ ಸೋಂಕನ್ನು ಹೊಂದಿದಂತಹ ಈ ಏಡಿಸ್ ಈಜಿಪ್ಟಿ ಮತ್ತು ಏಡಿಸ್ ಅಲ್ಬೋಪಿಕ್ಟಸ್ ಅನ್ನುವ ಸೊಳ್ಳೆಗಳು ಆರೋಗ್ಯವಂತ ವ್ಯಕ್ತಿಯನ್ನು ಕಚ್ಚುವುದರಿಂದ ಈ ಚಿಕನ್ ಗುನ್ಯಾ ವೈರಸ್ ಸ್ಪ್ರೆಡ್ ಆಗುವುದರೊಂದಿಗೆ ಕಾಯಿಲೆ ಹರಡುತ್ತದೆ ಅಂತ ನಾವು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಡೆಂಗ್ಯೂ ಕಾಯಿಲೆ ಆಗಿರ್ಬೋದು ಅಥವಾ ಝೀಕಾ ಅನ್ನುವ ಕಾಯಿಲೆ ಆಗಿರ್ಬೋದು, ಈ 2 ಮತ್ತು ಈ ಚಿಕನ್ ಗುನ್ಯಾ, ಈ 3 ಕಾಯಿಲೆಗಳನ್ನು ಸ್ಪ್ರೆಡ್ ಮಾಡುವಂತಹ ನಿಟ್ಟಿನಲ್ಲಿ ಈ ವೈರಸನ್ನು ಹರಡುವಂತಹ ಸೊಳ್ಳೆಗಳು ಯಾವುವು ಅಂತಂದರೆ ಏಡಿಸ್ ಈಜಿಪ್ಟಿ ಮತ್ತು ಏಡಿಸ್ ಅಲ್ಬೋಪಿಕ್ಟಸ್ ಅಂತ ಈ 2 ಸೊಳ್ಳೆಗಳ ಮುಖಾಂತರ ಈ ಡೆಂಗ್ಯೂ, ಝೀಕಾ ಮತ್ತು ಚಿಕನ್ ಗುನ್ಯಾ ಕಾಯಿಲೆಗಳು ಸ್ಪ್ರೆಡ್ ಆಗುತ್ತವೆ, ಹರಡುತ್ತವೆ ಅಂತ ನಾವು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. 1952ನೇ ಇಸವಿಯಲ್ಲಿ ತಾಂಜೇನಿಯಾ ದೇಶದಲ್ಲಿ ಈ ಚಿಕನ್ ಗುನ್ಯಾ ರೋಗವನ್ನು ಮೊದಲ ಬಾರಿಗೆ ಗುರುತಿಸಲಾಗಿತ್ತು. ಸೊ ಸದ್ಯಕ್ಕೆ ಚಿಕನ್ ಗುನ್ಯಾ ರೋಗಕ್ಕೆ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ಲಸಿಕೆಗಳು, ಔಷಧಿಗಳು ಇಲ್ಲದೆ ಹೋದರೂ ಕೂಡ ಚಿಕನ್ ಗುನ್ಯಾದಿಂದ ಆಗುವಂತಹ ರೋಗ ಲಕ್ಷಣಗಳು ಅಥವಾ ಸಿಂಪ್ಟಮ್ಸ್ಗಳನ್ನು ಟ್ರೀಟ್ ಮಾಡುವಂತಹ ನಿಟ್ಟಿನಲ್ಲಿ ಔಷಧಿಗಳನ್ನು ಡಾಕ್ಟರ್ನಿಂದ ವಿತರಣೆ ಮಾಡಲಾಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಚಿಕನ್ ಗುನ್ಯಾ ರೋಗಕ್ಕೆ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ಔಷಧಿ ಇಲ್ಲ, ಲಸಿಕೆ ಇಲ್ಲ ಅಂತ ನೋಟ್ ಮಾಡಿಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಸೊ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಿ. ಇದೇ ರೀತಿಯಾಗಿ ಕಮೆಂಟ್ ಮಾಡ್ತಾ ಇರಿ, ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳು ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಡಿಸ್ಕಷನ್ನಲ್ಲಿ ಭಾಗವಹಿಸಿ ಮತ್ತು ಕಮೆಂಟ್ ಮಾಡಿ. ಇದು ವಾರಿ ಅಥವಾ ವಾರ್ಕರಿ ಅನ್ನುವ ಭಕ್ತಿ ಸಂಪ್ರದಾಯ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾಗಿದೆ ಅಂತ ಪ್ರಶ್ನೆ ಇದೆ. ವಾರಿ ಅಥವಾ ವಾರ್ಕರಿ ಅನ್ನುವ ಸಂಪ್ರದಾಯವನ್ನು ಫಾಲೋ ಮಾಡುವಂತಹ ಜನ ಯಾವ ರಾಜ್ಯದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇದ್ದಾರೆ ಅಂತ ಕೂಡ ಈ ಪ್ರಶ್ನೆಯನ್ನು ರೂಪಿಸಬಹುದು ಅಥವಾ ಫಾರ್ಮ್ ಮಾಡ್ಬೋದು. ಸೊ ಆಪ್ಷನ್ಗಳಲ್ಲಿ ಕರ್ನಾಟಕ, ಆಪ್ಷನ್ 2 ಮಹಾರಾಷ್ಟ್ರ, ಆಪ್ಷನ್ 3 ಅಸ್ಸಾಂ ಅಥವಾ ಆಪ್ಷನ್ 4 ಗುಜರಾತ್ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಏನು ಅಂತ ತಿಳ್ಕೋಣ. ಅದರೊಂದಿಗೆ ಈ ವಾರ್ಕರಿ ಅಥವಾ ವಾರಿ ಸಂಪ್ರದಾಯದ ಬಗ್ಗೆ ಕೂಡ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೋಣ. ಏಪ್ರಿಲ್ 8ನೇ ತಾರೀಕಿನಿಂದ KS, PSI ಮತ್ತು SSC ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗೆ ಹೊಸದಾದಂತಹ ಫೌಂಡೇಶನ್ ಕೋರ್ಸನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಕಾಲ್ಫಾರ್ಮ್ ಮಾಡಬೇಕು ಅಂತ ಇರುವಂತಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, PDO, RTO ಮತ್ತು ಆಲ್ರೆಡಿ ಕಾಲ್ಫಾರ್ಮ್ ಆಗಿರುವಂತಹ ಲ್ಯಾಂಡ್ ಸರ್ವೇಯರ್
ಹುದ್ದೆಗಳಿಗೂ ಕೂಡ ಸ್ಪೆಷಲ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಸಿಲೆಬಸ್ ಕವರೇಜ್ ಮತ್ತು ಬೇಸಿಕ್ NCERT ಮತ್ತು ಸ್ಟೇಟ್ ಬುಕ್ಸ್ಗಳನ್ನು ಕವರ್ ಮಾಡೋದ್ರೊಂದಿಗೆ 8 ತಿಂಗಳ ಫ್ರೀ ಆದಂತಹ ಮೆಂಟರ್ಶಿಪ್ ಪ್ರೋಗ್ರಾಮನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ಅದೇ ರೀತಿಯಾಗಿ ಉಚಿತವಾದಂತಹ ಟೆಸ್ಟ್ ಸೀರೀಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿ ಮತ್ತು ಆ ಟೆಸ್ಟ್ಗಳ ಬಗ್ಗೆ ಅನಾಲಿಸಿಸನ್ನು ಕೂಡ ಪ್ರೊವೈಡ್ ಮಾಡಲಾಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಭ್ಯರ್ಥಿಗಳು 8ನೇ ತಾರೀಕಿನ ಒಳಗಾಗಿ ಈ ಸಪ್ತಾಪುರದಲ್ಲಿರುವಂತಹ ರಾಷ್ಟ್ರಂ ಬ್ರ್ಯಾಂಚ್ಗೆ ಡೈರೆಕ್ಟಾಗಿ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ನಿಮಗೇನಾದರೂ ಕ್ವೆರೀಸ್ಗಳಿವೆ ಅಂತಂದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಈ ಕೋರ್ಸಸ್ಗಳನ್ನು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಮೊದಲನೇ ಆರ್ಟಿಕಲ್ ಏನು ಅಂತಂದರೆ ಎಕನಾಮಿಗೆ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದೆ. ಈ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ನೀವೆಲ್ಲ ಓದಿರ್ತೀರಿ, ಹಣದ ಮಾರುಕಟ್ಟೆಯ ಉಪಕರಣಗಳು ಅಂತ ಈ ಎಕನಾಮಿಯಲ್ಲಿ ನೀವೆಲ್ಲ ಓದಿರ್ತೀರಿ. ಸೊ ಇದೇ ಒಂದು ಹಣದ ಮಾರುಕಟ್ಟೆಯಲ್ಲಿ ವಿತರಣೆ ಮಾಡಲಾಗುವಂತಹ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಒಂದು ಪ್ರಮುಖವಾದಂತಹ ಇನ್ಸ್ಟ್ರೂಮೆಂಟ್ ಯಾವುದು ಅಂತಂದರೆ ಟ್ರೆಜರಿ ಬಿಲ್ಸ್, ಖಜಾನೆ ಬಿಲ್ ಅಥವಾ ಟಿ ಬಿಲ್ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಸೊ ಈ ಟಿ ಬಿಲ್ಸ್ ಅಥವಾ ಟ್ರೆಜರಿ ಬಿಲ್ಸ್ಗಳನ್ನು ಮನಿ ಮಾರ್ಕೆಟ್ನಲ್ಲಿ ವಿತರಣೆ ಮಾಡಲಾಗುತ್ತೆ ಅಂತ ನಾವು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಸೊ ಈ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಸರ್ಕಾರದಿಂದ RBI ಮುಖಾಂತರ ಈ ಟ್ರೆಜರಿ ಬಿಲ್ಸ್ಗಳನ್ನು ವಿತರಣೆ ಮಾಡಲಾಗುತ್ತೆ ಒಂದು ಸ್ಪೆಸಿಫಿಕ್ ಆದಂತಹ 3 ತಿಂಗಳ ಕಂಪ್ಲೀಟ್ ಆದಂತಹ ಒಂದು ದಿನದಂದು. ಸೊ 2024 ಜೂನ್ ವೇಳೆಗೆ ಕಳೆದ ವರ್ಷದ ಈ ಒಂದು ಕ್ಯಾಲೆಂಡರ್ ಕಂಪ್ಲೀಟ್ ಆಗ್ತಾ ಇದ್ದು ಮುಂದಿನ ವರ್ಷದ ಕ್ಯಾಲೆಂಡರ್ನ ರೂಪಿಸುವಂತೆ ಸರ್ಕಾರದಿಂದ RBIಗೆ ಒಂದು ಇನ್ಸ್ಟ್ರಕ್ಷನ್ಸನ್ನು ಸೂಚನೆಯನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ಈ ಟ್ರೆಜರಿ ಬಿಲ್ಸ್ ಅಂದರೆ ಏನು ಅನ್ನೋದು ಈಗ ಡಿಸ್ಕಸ್ ಮಾಡೋಣ. ಈ ಟ್ರೆಜರಿ ಬಿಲ್ಸ್ ಅಂತಂದರೆ ಈ ಹಣದ ಮಾರುಕಟ್ಟೆ ಅಥವಾ ಮನಿ ಮಾರ್ಕೆಟ್ನಲ್ಲಿ ವಿತರಣೆ ಮಾಡಲಾಗುವಂತಹ ಅಲ್ಪಾವಧಿಯ ಸಾಲಗಳು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಕ್ಸಾಂಪಲ್ನೊಂದಿಗೆ ತಿಳಿದುಕೊಳ್ಳೋದಾದರೆ ಸರ್ಕಾರಕ್ಕೆ ಅವಶ್ಯಕತೆ ಇರುವಂತಹ ಯಾವುದೇ ಯೋಜನೆ ಅಥವಾ ಪ್ರಾಜೆಕ್ಟ್ಗಳನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಅವಶ್ಯಕ ಇರುವಂತಹ ಹಣದ ಪೂರೈಕೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಒಂದು ಆಪ್ಷನ್ ಏನಿರುತ್ತೆ ಅಂತಂದರೆ ಹೆಚ್ಚಿನ ಪ್ರಮಾಣದ ಹಣವನ್ನು ಅಥವಾ ನೋಟ್ಸ್ಗಳನ್ನು ಪ್ರಿಂಟ್ ಮಾಡೋದು. ಹೆಚ್ಚಿನ ಸಂಖ್ಯೆಯ ನೋಟ್ಸ್ಗಳನ್ನು ಪ್ರಿಂಟ್ ಮಾಡೋದು RBI ಮುಖಾಂತರ. ಸೊ ಈ ಪ್ರಿಂಟ್ ಮಾಡೋದ್ರಿಂದ ಹೆಚ್ಚಿನ ನೋಟ್ಸ್ಗಳನ್ನು ಪ್ರಿಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಮಾರುಕಟ್ಟೆಯಲ್ಲಿ ಹಣದ ಪ್ರವಾಹ ಅಥವಾ ಏನಂತಾರೆ ಇದನ್ನು ಮನಿ ಫ್ಲೋ ಅಂತ ಏನು ಕರಿತೇವೆ, ಹಣದ ಹರಿವು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಹಣದ ಹರಿವು ಜಾಸ್ತಿ ಆಗೋದ್ರಿಂದ ಮಾರ್ಕೆಟ್ನಲ್ಲಿ ಇನ್ಫ್ಲೇಷನ್ ರೂಪುಗೊಳ್ಳುತ್ತದೆ ಅಥವಾ ಹಣದುಬ್ಬರ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಹಣದುಬ್ಬರ ಹೆಚ್ಚು ಆಗಬಾರ್ದು ಮತ್ತು ಈ ಪ್ರಾಜೆಕ್ಟ್ಗಳಿಗೆ ಅವಶ್ಯಕ ಇರುವಂತಹ ಹಣದ ಪೂರೈಕೆ ಕೂಡ ಆಗಬೇಕು ಸರ್ಕಾರಕ್ಕೆ ಅಂತಂದರೆ ಸಾಕಷ್ಟು ರೀತಿಯಾದಂತಹ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ಗಳ ಮುಖಾಂತರ ಈ ಸಾಲವನ್ನು ಪಡೆಯುವಂತಹ ಒಂದು ಪ್ರಕ್ರಿಯೆಯನ್ನು ಸರ್ಕಾರ ನಡೆಸುತ್ತದೆ. ಸೊ ಅದರಲ್ಲಿ ಮುಖ್ಯವಾಗಿ ಈ ಟ್ರೆಜರಿ ಬಿಲ್ಸ್ಗಳನ್ನು ವಿತರಣೆ ಮಾಡುವುದು ಕೂಡ ಒಂದಾಗಿದೆ ಅಂತ ನಾವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಈ ಅಲ್ಪಾವಧಿ ಸಾಲಗಳು ಸರ್ಕಾರಕ್ಕೆ ಅವಶ್ಯಕ ಇರುವಂಥ ಹಣವನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಈ ಟ್ರೆಜರಿ ಬಿಲ್ಸ್ಗಳನ್ನು RBI ಮುಖಾಂತರ ವಿತರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಲ್ಪಾವಧಿ ಅಂದರೆ ಎಷ್ಟು ಅಂತಂದರೆ ಸಾಮಾನ್ಯವಾಗಿ 91 ದಿನಗಳು, 182 ದಿನಗಳು ಅಥವಾ 364 ದಿನ, ಅಂದರೆ 365 ಅಂತಂದರೆ ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ. ಸೊ ಹೀಗಾಗಿ ಲೆಸ್ ದ್ಯಾನ್ 1 ಇಯರ್ ಆಪೋಸಿಟ್ ಆಗುತ್ತೆ. ಸೊ ಲೆಸ್ ದ್ಯಾನ್ 1 ಇಯರ್, 1 ವರ್ಷಕ್ಕಿಂತ ಕಡಿಮೆ ಸಮಯದ ಮೆಚುರಿಟಿಯನ್ನು ಹೊಂದಿರುವಂತಹ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ಗಳಾಗಿ ಟ್ರೆಜರಿ ಬಿಲ್ಸ್ಗಳನ್ನು ಗುರುತಿಸಲಾಗುತ್ತೆ. 1 ವರ್ಷಕ್ಕಿಂತ ಕಡಿಮೆಯಾದಂತಹ ಸಮಯದ ಮೆಚುರಿಟಿ ಅವಧಿಯನ್ನು ಹೊಂದಿರುವಂತಹ ಅಲ್ಪಾವಧಿ ಸಾಲಗಳನ್ನು ಸರ್ಕಾರಕ್ಕೆ ಪೂರೈಸುವಂತಹ ನಿಟ್ಟಿನಲ್ಲಿ RBIನಿಂದ ಟ್ರೆಜರಿ ಬಿಲ್ಸ್ಗಳನ್ನು ವಿತರಣೆ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಪಾಯಿಂಟನ್ನು ನೋಟ್ ಮಾಡಿ ಕೂಡ ಇಟ್ಕೊಳ್ಳಿ. ಇನ್ನು ಈ ಟ್ರೆಜರಿ ಬಿಲ್ಸ್ಗಳನ್ನು ವಿತರಣೆ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟನ್ನು ಅಥವಾ ಬಡ್ಡಿಯನ್ನು ಆ ಟ್ರೆಜರಿ ಬಿಲ್ಸ್ಗಳನ್ನು ಖರೀದಿ ಮಾಡಿದಂತಹ ವ್ಯಕ್ತಿಗೆ ನೀಡಲಾಗುವುದಿಲ್ಲ.
ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಸಂಸ್ಥೆ ಆಗಿರ್ಬೋದು, ಆರ್ ಬಿ ಐನಿಂದ ಈ ಟ್ರೆಜರಿ ಬಿಲ್ಸ್ಗಳನ್ನು ಖರೀದಿ ಮಾಡಿದರು ಅಂತಂದರೆ ಅವರಿಗೆ ಯಾವುದೇ ರೀತಿಯಾದಂತಹ ಬಡ್ಡಿಯನ್ನು ಆ ಟ್ರೆಜರಿ ಬಿಲ್ಸ್ಗಳ ಮೇಲೆ ವಿತರಣೆ ಮಾಡಲಾಗುವುದಿಲ್ಲ. ಸೊ ಈಗ ನಿಮ್ಮ ಮೈಂಡ್ನಲ್ಲಿ ಒಂದು ಕ್ವಶನ್ ಬರ್ಬೋದು, ಇದರಿಂದ ಆ ಟ್ರೆಜರಿ ಬಿಲ್ಸ್ಗಳನ್ನು ಖರೀದಿ ಮಾಡಿದಂತಹ ವ್ಯಕ್ತಿಗೆ ಏನು ಲಾಭ ಅಂತ ನಿಮ್ಮ ಮೈಂಡ್ನಲ್ಲಿ ಏನಾದರೂ ಪ್ರಶ್ನೆ ಬಂದರೆ ನಿಮ್ಮ ಕ್ವಶನ್ ಅಥವಾ ನಿಮ್ಮ ಒಂದು ಪ್ರಶ್ನೆ ಕರೆಕ್ಟ್ ಆಗಿದೆ, ಈ ಒಂದು ಕಾನ್ಸೆಪ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಒಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ಈ ಒಂದು ಕಾನ್ಸೆಪ್ಟ್ ಅಥವಾ ಯಾವ ರೀತಿಯಾಗಿ ಈ ಟ್ರೆಜರಿ ಬಿಲ್ಸ್ಗಳು ಕೆಲಸವನ್ನು ಮಾಡುತ್ತದೆ, ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತ, ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಈ ಆರ್ ಬಿ ಐನಿಂದ ಒಂದು ನಿರ್ದಿಷ್ಟ ಮುಖಬೆಲೆಯ ಅಥವಾ ಫೇಸ್ ವ್ಯಾಲ್ಯೂವನ್ನು ಹೊಂದಿರುವಂತಹ ಟ್ರೆಜರಿ ಬಿಲ್ಸ್ಗಳನ್ನು ವಿತರಣೆ ಮಾಡಲಾಗುತ್ತೆ. ಈ ಒಂದು ಇಮೇಜ್ನಲ್ಲೂ ಕೂಡ ನೋಡ್ಬೋದು, ಟ್ರೆಜರಿ ಬಿಲ್ಸ್ ಆಫ್ 50,000 rupees ಅಂತ. ಸೊ ಸಿಂಪಲ್ ಆಗಿ ನಾವು ಈಗ 1,000 ರೂಪಾಯಿಯ ಫೇಸ್ ವ್ಯಾಲ್ಯೂವನ್ನು ಹೊಂದಿರುವಂತಹ, ಮುಖಬೆಲೆ ಹೊಂದಿರುವಂತಹ ಟ್ರೆಜರಿ ಬಿಲ್ಸ್ಗಳನ್ನು ಒಬ್ಬ ವ್ಯಕ್ತಿಗೆ ವಿತರಣೆ ಮಾಡಲಾಗ್ತಾ ಇದೆ ಅಂತ, ಆರ್ ಬಿ ಐನಿಂದ ವಿತರಣೆ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆದರೆ ಆ ಒಂದು ಟ್ರೆಜರಿ ಬಿಲ್ಸನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿ ಅಥವಾ ಇಂಡಿವಿಜುವಲ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅಥವಾ ಇನ್ಸ್ಟಿಟ್ಯೂಷನ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸಂಸ್ಥೆ ಅಥವಾ ಆ ಒಬ್ಬ ವ್ಯಕ್ತಿ 1,000 ರೂಪಾಯಿಗಳು ಮುಖಬೆಲೆಯ ಒಂದು ಟ್ರೆಜರಿ ಬಿಲ್ಸ್ಗೆ 1,000 ರೂಪಾಯಿ ಎಕ್ಸಾಕ್ಟಾಗಿ ನೀಡುವಂಥ ಅವಶ್ಯಕತೆ ಇರುವುದಿಲ್ಲ. ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಆ ಒಂದು ಟ್ರೆಜರಿ ಬಿಲ್ಸನ್ನು ವಿತರಣೆ ಮಾಡಲಾಗುತ್ತೆ. 1,000 ರೂಪಾಯಿ ಮುಖಬೆಲೆಯ ಈ ಟ್ರೆಜರಿ ಬಿಲ್ಲನ್ನು ಫಾರ್ ಎಕ್ಸಾಂಪಲ್ 900 ರೂಪಾಯಿಗಳಿಗೆ ಆರ್ ಬಿ ಐನಿಂದ ಆ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಗೆ ವಿತರಣೆ ಮಾಡಲಾಗುತ್ತೆ. ಅದು ಮೆಚುರಿಟಿಯನ್ನು ಹೊಂದಿದಂತಹ ಸಂದರ್ಭದಲ್ಲಿ, ಅದು 91 ದಿನ ಆಗಿರ್ಬೋದು, 182 ದಿನ ಆಗಿರ್ಬೋದು, 364 ದಿನ ಆಗಿರ್ಬೋದು. ಈ ಟ್ರೆಜರಿ ಬಿಲ್ಸ್ನ ಮೇಲೆ ಮೆನ್ಷನ್ ಮಾಡಲಾದಂತಹ ಮೆಚುರಿಟಿ ಪೀರಿಯಡ್ ಎಷ್ಟಿರುತ್ತೋ ಆ ಮೆಚುರಿಟಿ ಅವಧಿ ಕಂಪ್ಲೀಟ್ ಆದ ಮೇಲೆ ಆ 900 ರೂಪಾಯಿಗಳಿಗೆ ಬದಲಾಗಿ ಆರ್ ಬಿ ಐನಿಂದ 1,000 ರೂಪಾಯಿ, ಅಂದರೆ ಅದರ ಮುಖಬೆಲೆ ಎಷ್ಟಿರುತ್ತೋ ಅಷ್ಟೇ ಹಣವನ್ನು ನೀಡಲಾಗುತ್ತೆ. ಸೊ ಇದೇ ಒಂದು ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಈ ಟ್ರೆಜರಿ ಬಿಲ್ಸ್ಗಳನ್ನು ಈ ಆರ್ ಬಿ ಐನಿಂದ ವಿತರಣೆ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು ಎಕ್ಸಾಂಪಲ್ನಲ್ಲಿ 10% ಪ್ರಾಫಿಟ್ ಆ ಸಂಸ್ಥೆ ಅಥವಾ ಆ ಇಂಡಿವಿಜುವಲ್ಗೆ ಹೋಗುತ್ತೆ ಮೆಚುರಿಟಿ ಆದ ನಂತರ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದೇ ಒಂದು ಪ್ರಕ್ರಿಯೆಯ ಮೂಲಕ ಆ ಟ್ರೆಜರಿ ಬಿಲ್ಸನ್ನು ಪಡೆದುಕೊಂಡಂತಹ ವ್ಯಕ್ತಿ ಅಥವಾ ಸಂಸ್ಥೆ ಲಾಭವನ್ನು ಗಳಿಸುತ್ತದೆ. ಇನಿಷಿಯಲ್ ಸ್ಟೇಜ್ನಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಆ ಒಂದು ಟ್ರೆಜರಿ ಬಿಲ್ಸನ್ನು ವಿತರಣೆ ಮಾಡಿದ ನಂತರ, ಮೆಚುರಿಟಿ ಆದ ನಂತರ ಆ ಮುಖಬೆಲೆ ಎಷ್ಟಿರುತ್ತೋ ಅಷ್ಟೇ ಹಣವನ್ನು ಆರ್ ಬಿ ಐ ಮುಖಾಂತರ ಆ ವ್ಯಕ್ತಿ ಅಥವಾ ಸಂಸ್ಥೆಗೆ ನೀಡಲಾಗುತ್ತೆ. ಸೊ ದಿಸ್ ಈಸ್ ದ ಪ್ರಾಫಿಟ್ ಮೇಕಿಂಗ್ ಆಫ್ ಟ್ರೆಜರಿ ಬಿಲ್. ಈ ಒಂದು ಪ್ರಕ್ರಿಯೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ಸೊ ಇದರ ಒಂದು ಹಿಸ್ಟ್ರಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 1917ನೇ ಇಸವಿಯಲ್ಲಿ, ಅಂದರೆ ಈ ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲಿ ಮೊದಲ ಬಾರಿಗೆ ಟ್ರೆಜರಿ ಬಿಲ್ಸ್ಗಳನ್ನು ವಿತರಣೆ ಮಾಡಲಾಗಿತ್ತು. ನಂತರ ಈ ಆರ್ ಬಿ ಐ ಮುಖಾಂತರ ಹರಾಜು ಪ್ರಕ್ರಿಯೆಯ ಮೂಲಕ ಈ ಟ್ರೆಜರಿ ಬಿಲ್ಸ್ಗಳನ್ನು ಸದ್ಯಕ್ಕೆ ವಿತರಣೆ ಮಾಡಲಾಗ್ತಾ ಇದೆ. ಸರ್ಕಾರಕ್ಕೆ ಹಣದ ಅವಶ್ಯಕತೆಗಳನ್ನು ಪೂರೈಸುವಂತಹ ಮತ್ತು ಸಾಲವನ್ನು, ಅಲ್ಪಾವಧಿ ಸಾಲವನ್ನು ವಿತರಿಸುವಂತಹ ನಿಟ್ಟಿನಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇದರ ಬಗ್ಗೆ. ಅದೇ ರೀತಿಯಾಗಿ ಯಾವ ವ್ಯಕ್ತಿ ಅಥವಾ ಸಂಸ್ಥೆಗಳು ಈ ಟ್ರೆಜರಿ ಬಿಲ್ಸ್ಗಳನ್ನು ಪಡ್ಕೋಬಹುದು ಅಥವಾ ಖರೀದಿ ಮಾಡಬಹುದು ಹರಾಜು ಪ್ರಕ್ರಿಯೆಯಲ್ಲಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಯಾವುದೇ ಒಬ್ಬ ವ್ಯಕ್ತಿ, ಇಂಡಿವಿಜುವಲ್ ಆಗಿರ್ಬೋದು, ಟ್ರಸ್ಟ್ಗಳಾಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಹಣಕಾಸಿನ ಸಂಸ್ಥೆಗಳಾಗಿರ್ಬೋದು, ಸಾಮಾನ್ಯವಾಗಿ ಬ್ಯಾಂಕ್ಗಳಾಗಿರ್ಬೋದು. ಸೊ ಈ ರೀತಿಯಾದಂಥ ಸಂಸ್ಥೆ ಮತ್ತು ವೈಯಕ್ತಿಕವಾಗಿ ಕೂಡ ಟ್ರೆಜರಿ ಬಿಲ್ಸ್ಗಳನ್ನು ಖರೀದಿ ಮಾಡಬಹುದು. ಆ ಕ್ಯಾಲೆಂಡರ್ನ ನೀವು ಅಬ್ಸರ್ವ್ ಮಾಡಿ, ನಿಮಗೂ ಬೇಕಾದರೆ ಆ ಟ್ರೆಜರಿ ಬಿಲ್ಸ್ಗಳನ್ನು ಖರೀದಿ ಮಾಡುವಂತಹ ಒಂದು ಅಧಿಕಾರ ಇದೆ. ಸೊ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಖರೀದಿ ಮಾಡಿ ಮೆಚುರಿಟಿ ಆದ ನಂತರ ಕಂಪ್ಲೀಟ್ ಫೇಸ್ ವ್ಯಾಲ್ಯೂ ಅಮೌಂಟನ್ನು ನಿಮಗೆ ನೀಡಲಾಗುತ್ತೆ. ಇದರಿಂದ ನೀವು ಪ್ರಾಫಿಟನ್ನು ಕೂಡ ಗಳಿಸಬಹುದು. ಸೊ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಬ್ಯಾಂಕ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಈ ಟ್ರೆಜರಿ ಬಿಲ್ಸ್ಗಳನ್ನು ಖರೀದಿ ಮಾಡುತ್ತವೆ ಆರ್ ಬಿ ಐನಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರಿಂದ ಈ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷೋವನ್ನು ಮೇಂಟೈನ್ ಮಾಡೋದಕ್ಕೆ ಕೂಡ ಈ ಟ್ರೆಜರಿ ಬಿಲ್ಸ್ಗಳು ಸಹಾಯ ಮಾಡುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. SLR ಅಂದರೆ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅದನ್ನು ನೆಕ್ಸ್ಟ್ ಸೆಕ್ಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಈ ಮನಿ ಮಾರ್ಕೆಟ್ನಲ್ಲಿ ಟ್ರೆಜರಿ ಬಿಲ್ಸ್ಗಳನ್ನು ವಿತರಣೆ ಮಾಡಲಾಗುತ್ತೆ ಅಂತ. ಸೊ ಮನಿ ಮಾರ್ಕೆಟ್ ಅಂದರೆ ಏನು ಅಂತಂದರೆ ಫೈನಾನ್ಷಿಯಲ್ ಮಾರ್ಕೆಟ್
ಯಾವುದೇ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಅಥವಾ ಹಣಕಾಸು ಮಾರುಕಟ್ಟೆಯ ಒಂದು ಭಾಗವಾಗಿ ಮನಿ ಮಾರ್ಕೆಟನ್ನು ಗುರುತಿಸಲಾಗುತ್ತೆ. ಆಗಲೇ ತಿಳಿಸಿದ ಹಾಗೆ ಅಲ್ಪಾವಧಿಯ ಮೆಚೋರಿಟಿಯನ್ನು ಹೊಂದಿರುವಂತಹ ಸೆಕ್ಯುರಿಟೀಸ್ಗಳನ್ನು ಈ ಮನಿ ಮಾರ್ಕೆಟ್ನಲ್ಲಿ ಹೆಚ್ಚಿನ ಪ್ರಮಾಣದ ದ್ರವ್ಯತೆಯನ್ನು ಹೈ ಲಿಕ್ವಿಡಿಟಿಯನ್ನು ಹೊಂದಿರುವಂತಹ ವ್ಯವಹಾರಗಳನ್ನು ಈ ಮನಿ ಮಾರ್ಕೆಟ್ನಲ್ಲಿ ವಹಿವಾಟುಗಳನ್ನು ನಡೆಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದಿಸ್ ಈಸ್ ಅಬೌಟ್ ಮನಿ ಮಾರ್ಕೆಟ್. ಸಾಮಾನ್ಯವಾಗಿ ಈ ಅಲ್ಪಾವಧಿ ಅಂತಂದರೆ 1 ವರ್ಷ ಅಥವಾ 1 ವರ್ಷಕ್ಕಿಂತ ಕಡಿಮೆ ಅವಧಿಯ ಒಂದು ಮೆಚೋರಿಟಿ ಪೀರಿಯಡನ್ನು ಹೊಂದಿರುತ್ತೆ ಅಂತ ನಾವು ಇಲ್ಲಿ ವಹಿವಾಟನ್ನು ನಡೆಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದೇ ರೀತಿಯಾಗಿ ಸಾಲವನ್ನು ನೀಡುವಂತಹ ಒಂದು ಪ್ರಕ್ರಿಯೆ ಅಥವಾ ಸೆಕ್ಯುರಿಟೀಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮನಿ ಮಾರ್ಕೆಟ್ನಲ್ಲಿ ನಡೆಸಲಾಗುತ್ತೆ. ಈ ಟ್ರೆಜರಿ ಬಿಲ್ಸ್ಗಳನ್ನು ಹೊರತುಪಡಿಸಿ ಮನಿ ಮಾರ್ಕೆಟ್ನಲ್ಲಿ ನಡೆಸಲಾಗುವಂತಹ ವಿತರಣೆ ಮಾಡಲಾಗುವಂತಹ ಇತರ ಕೆಲವೊಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ಗಳು ಉಪಕರಣಗಳು ಯಾವುವು ಅಂತಂದರೆ ಕಾಲ್ ಮನಿ ಆಗಿರ್ಬೋದು, ಟ್ರೆಜರಿ ಮನಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಟ್ರೆಜರಿ ಬಿಲ್ಸ್ ಅಂತ, ಕಮರ್ಷಿಯಲ್ ಬಿಲ್ಸ್ ಆಗಿರ್ಬೋದು, ಕಮರ್ಷಿಯಲ್ ಪೇಪರ್ ಆಗಿರ್ಬೋದು, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಥವಾ CD ಆಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಹೆಸರಿನ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಮನಿ ಮಾರ್ಕೆಟ್ನಲ್ಲಿ ವಿತರಣೆ ಮಾಡಲಾಗುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಅಥವಾ ಇದರ PDF ನಾಳೆ ಅಪ್ಲೋಡ್ ಮಾಡ್ತೀನಿ ಟೆಲಿಗ್ರಾಮ್ನಲ್ಲಿ. ಸೊ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಕಂಪಲ್ಸರಿಯಾಗಿ ರಿವೈಸ್ ಮಾಡ್ಕೋಬೇಕು. ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಿ ಅಂತಂದರೆ ಎಷ್ಟು ಕಾಂಟೆಂಟನ್ನು ನೀವು ಗ್ರಾಸ್ ಮಾಡ್ತೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಬಾರಿ ಅದನ್ನು ರಿವೈಸ್ ಮಾಡ್ತೀರಿ ಅನ್ನೋದರ ಮೇಲೆ ನಿಮ್ಮ ಎಕ್ಸಾಮನ್ನು ಕ್ರ್ಯಾಕ್ ಮಾಡುವಂತಹ ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಟ್ರೆಜರಿ ಬಿಲ್ಸ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಒಂದು ಆರ್ಟಿಕಲ್ ಏನು ಅಂತ ನೋಡೋಣ. ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆದಂಥ ಆರ್ಟಿಕಲ್ ಆಗಿದೆ. ಇತ್ತೀಚೆಗೆ ಮೊಯ್ಯಾರ್ ಅನ್ನುವ ಕಣಿವೆ, ಮೊಯ್ಯಾರ್ ವ್ಯಾಲಿ ನ್ಯೂಸ್ನಲ್ಲಿತ್ತು. ಸೊ ಇದು ಎಲ್ಲಿದೆ ಮತ್ತು ಇದರ ಮಹತ್ವ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಕಾಂಟೆಕ್ಸ್ಟ್ ಅಂದರೆ ನ್ಯೂಸ್ನಲ್ಲಿ ಈ ಒಂದು ಕಣಿವೆ ಯಾಕೆ ಇತ್ತು ಅಂತ ತಿಳ್ಕೊಳ್ಳೋದಾದರೆ, ಈ ಮೊಯ್ಯಾರ್ ಕಣಿವೆಯಲ್ಲಿ ಅಳಿವಿನಂಚಿನಲ್ಲಿರುವಂತಹ ಈ ಜಿಪ್ಸಿ ರಣಹದ್ದುಗಳ ಅತಿ ದೊಡ್ಡ ಗೂಡು ಕಟ್ಟುವಂತಹ ವಸಾಹತು ಆಗಿದೆ ಅಂತ ಇತ್ತೀಚೆಗೆ ಪಬ್ಲಿಷ್ ಮಾಡಲಾಗಿತ್ತು ನ್ಯೂಸ್ ಪೇಪರ್ನಲ್ಲಿ. ಸೊ ಹೀಗಾಗಿ ಈ ಜಿಪ್ಸಿ ರಣಹದ್ದುಗಳ ಕುರಿತು ಮತ್ತು ಮೊಯ್ಯಾರ್ ಕಣಿವೆ ಎಲ್ಲಿದೆ ಅಂತ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ನೀವು. ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಈ 3 ರಾಜ್ಯಗಳ ಜಂಕ್ಷನ್ ಪ್ರದೇಶದಲ್ಲಿ ನೀಲಗಿರಿ ಬಯೋಸ್ಫಿಯರ್ ರಿಸರ್ವನ್ನು ನಾವು ಗುರುತಿಸ್ತೇವೆ. ಸೊ ಈ ಒಂದು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದ ಭಾಗವಾಗಿ ಈ ಮುದುಮಲೈ ಟೈಗರ್ ರಿಸರ್ವನ್ನು ನಾವು ಗುರುತಿಸ್ತೇವೆ. ಮುದುಮಲೈ ಹುಲಿ ಸಂರಕ್ಷಿತ ಪ್ರದೇಶವನ್ನು ಗುರುತಿಸ್ತೇವೆ. ಸೊ ಇದೇ ಒಂದು ಮುದುಮಲೈ ಟೈಗರ್ ರಿಸರ್ವ್ನಲ್ಲಿ ಈ ಗುಡಲೂರಿನಿಂದ ಮುದುಮಲೈ ಹುಲಿ ಸಂರಕ್ಷಿತ ಪ್ರದೇಶದ ಒಂದು ವ್ಯಾಪ್ತಿಯಲ್ಲಿ ಈ ಮೊಯ್ಯಾರ್ ಕಣಿವೆಯನ್ನು ನಾವು ಗುರುತಿಸಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮೊಯ್ಯಾರ್ ಕಣಿವೆ, ಮೊಯ್ಯಾರ್ ವ್ಯಾಲಿ ಅಂತ ಕೂಡ ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆಗಲೇ ತಿಳಿಸಿದ ಹಾಗೆ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದ ಒಂದು ಭಾಗವಾಗಿ ಇದನ್ನು ಗುರುತಿಸಲಾಗುತ್ತೆ. ಸಾಕಷ್ಟು ವೈವಿಧ್ಯಮಯವಾದಂತಹ ಜೀವ ರಾಶಿಗಳನ್ನು ಹೊಂದಿರುವಂತಹ ಈ ಮುದುಮಲೈ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮೊಯ್ಯಾರ್ ಕಣಿವೆ ಲೊಕೇಟ್ ಆಗಿದೆ. ಇಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಪ್ರಾಣಿಗಳು ಯಾವುವು ಅಂತಂದರೆ, ಟೈಗರ್ ರಿಸರ್ವ್ ಅಂತಂದರೆ ಆಬ್ವಿಯಸ್ಲಿ ಹುಲಿ ಇದ್ದೇ ಇರುತ್ತೆ, ಅದನ್ನು ಹೊರತುಪಡಿಸಿ ಆನೆ, ಮತ್ತು ಇಲ್ಲಿ ಗಮನಿಸಬೇಕಾದಂತಹ ವಿಶೇಷ ಪಕ್ಷಿ ಯಾವುದು ಅಂತಂದರೆ ಅಳಿವಿನಂಚಿನಲ್ಲಿರುವಂತಹ ಎಂಡೇಂಜರ್ಡ್ ಸ್ಪೀಸೀಸ್ ಆದಂತಹ ಜಿಪ್ಸಿ ಅನ್ನುವ ಹೆಸರಿನ ರಣಹದ್ದು ಈ ಮೊಯ್ಯಾರ್ ಕಣಿವೆಯಲ್ಲಿ ಪ್ರಮುಖವಾಗಿ ತಮ್ಮ ಗೂಡುಗಳನ್ನು ಕಟ್ಟಿಕೊಳ್ಳುವಂತಹ ಅಥವಾ ವಾಸ ಮಾಡುವಂತಹ ಒಂದು ಪ್ರಮುಖ ವಸಾಹತು ಅಥವಾ ಕಾಲನಿಯಾಗಿ ಈ ಒಂದು ಮೊಯ್ಯಾರ್ ಕಣಿವೆಯನ್ನು ಗುರುತಿಸಲಾಗುತ್ತೆ. ಜಿಪ್ಸಮ್ ರಣಹದ್ದುಗಳು ಅತಿ ಹೆಚ್ಚಾಗಿ ಭಾರತೀಯ ಪೆನಿನ್ಸುಲಾದಲ್ಲಿ ಎಲ್ಲಿ ಕಂಡುಬರುತ್ತವೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ಸರಿಯಾದ ಉತ್ತರ ಮೊಯ್ಯಾರ್ ಕಣಿವೆ ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಈ ಜಿಪ್ಸಿ ಹದ್ದುಗಳ ಬಗ್ಗೆ ಮತ್ತು ಇದರ ಪ್ರಾಮುಖ್ಯತೆಯ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಒಂದು ಇಮೇಜ್ನಲ್ಲಿ ಕಾಣ್ಬೋದು ನೀವು ಈ ವಿಶೇಷವಾದಂತಹ ಪ್ರಜಾತಿಯ ಅಳಿವಿನಂಚಿನಲ್ಲಿರುವಂತಹ ಪಕ್ಷಿಗಳನ್ನು ಜಿಪ್ಸಿ ರಣಹದ್ದುಗಳು ಅಂತ ಗುರುತಿಸ್ತೇವೆ. ಇವು ಏನು ಮಾಡ್ತಾ ಇದ್ದಾವೆ ಅನ್ನೋದರ ಒಂದು ಮಹತ್ವವನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಲ್ಲಿ ಸತ್ತ ಪ್ರಾಣಿಯ ಮಾಂಸವನ್ನು ಇವು ತಿಂತಾ ಇವೆ. ಸೊ ಈ ಕಾಡು ಪ್ರದೇಶದಲ್ಲಿ ಅಥವಾ ಈ ಸಂರಕ್ಷಿತ ಪ್ರದೇಶಗಳಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಿ, ಪಕ್ಷಿ ಅಥವಾ ಯಾವುದೇ ಒಂದು ಜೀವಿ ಆ ಒಂದು ಪ್ರದೇಶದಲ್ಲಿ ಸತ್ತು ಹೋದಂತಹ ಸಂದರ್ಭದಲ್ಲಿ ಆ ಒಂದು ಪ್ರಾಣಿ ಕೊಳೆಯುವುದರ ಮೂಲಕ ಸಾಕಷ್ಟು ಕೆಟ್ಟ ವಾಸನೆಯನ್ನು ಬೀರುತ್ತದೆ.
ಅಷ್ಟೇ ಅಲ್ಲದೆ ಆ ಒಂದು ಪ್ರದೇಶದಲ್ಲಿ ಸಾಕಷ್ಟು ಕಲ್ಮಶಗಳನ್ನು ಕೂಡ ನಾವು ಕಾಣ್ಬೋದು. ಅದೇ ರೀತಿಯಾಗಿ ಸಾಕಷ್ಟು ಕ್ರಿಮಿಗಳನ್ನು ಕೂಡ ಅಲ್ಲಿ ನಾವು ಕಾಣಬಹುದಾಗಿದ್ದು, ಆ ಸೂಕ್ಷ್ಮ ಜೀವಿಗಳು ಅಥವಾ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾಗಳು ಸ್ಪ್ರೆಡ್ ಆಗುವುದರ ಮೂಲಕ ಅಲ್ಲಿ ವಾಸಿಸ್ತಾ ಇರುವಂತಹ ಪ್ರಜಾತಿಗಳು ಅಥವಾ ವಿವಿಧ ಪ್ರಾಣಿ ಪಕ್ಷಿಗಳ ಒಂದು ಜೀವಕ್ಕೆ ಅಪಾಯವನ್ನು ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಸಂದರ್ಭವನ್ನು ಅವಾಯ್ಡ್ ಮಾಡುವಂತಹ ನಿಟ್ಟಿನಲ್ಲಿ ಈ ನೈಸರ್ಗಿಕ ಸ್ಕ್ಯಾವೆಂಜರ್ಗಳಾದಂತಹ ಈ ನ್ಯಾಚುರಲ್ ಸ್ಕ್ಯಾವೆಂಜರ್ಗಳಾದಂತಹ ಜಿಪ್ಸಿ ಅನ್ನುವ ರಣಹದ್ದುಗಳು ಏನು ಮಾಡುತ್ತವೆ, ಆ ಒಂದು ಪ್ರದೇಶದಲ್ಲಿ ಸತ್ತು ಹೋದಂತಹ ಪ್ರಾಣಿಯನ್ನು ಕಂಪ್ಲೀಟಾಗಿ ತಿಂದು ಹಾಕುತ್ತವೆ. ಸೊ ಆ ಒಂದು ತಿಂದು ಹಾಕುವುದರ ಮೂಲಕ ಆ ಒಂದು ಪ್ರದೇಶ ಮತ್ತೆ ಏನಾಗುತ್ತೆ, ನ್ಯಾಚುರಲ್ ಆಗಿ ರಿಹ್ಯಾಬಿಟೇಟ್ ಆಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಅಥವಾ ರಿಜ್ಯುವಿನೇಟ್ ಆಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅಥವಾ ಆ ಒಂದು ಪ್ರದೇಶ ಶುದ್ಧವಾಗುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಹೀಗಾಗಿ ಈ ಒಂದು ಪರಿಸರದ ಪ್ರಮುಖವಾದಂತಹ ಒಂದು ಕಾಂಟ್ರಿಬ್ಯೂಷನನ್ನು ನೀಡುವಂತಹ ಈ ಅಳಿವಿನಂಚಿನಲ್ಲಿರುವಂತಹ ಈ ಜಿಪ್ಸಿ ರಣಹದ್ದುಗಳನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಈ ಮೊಯ್ಯಾರ್ ಕಣಿವೆ ಸಾಕಷ್ಟು ಪ್ರಸಿದ್ಧವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಮುದುಮಲೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ಮೊಯ್ಯಾರ್ ಕಣಿವೆ ಅಥವಾ ವ್ಯಾಲಿ ಲೊಕೇಟ್ ಆಗಿದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಇನ್ನು ಮುದುಮಲೆ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಆಲ್ರೆಡಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ತಮಿಳುನಾಡಿನ ಭಾಗದ ಈ ನೀಲಗಿರಿ ಅನ್ನುವ ಜಿಲ್ಲೆಯಲ್ಲಿ ಈ ಮುದುಮಲೆ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಸೊ ಡೈರೆಕ್ಟ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಈ ಮೊಯ್ಯಾರ್ ಕಣಿವೆ ಎಲ್ಲಿದೆ ಅಂತಂದರೆ ತಮಿಳುನಾಡಿನಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಎದಕ್ಕೆ ಪ್ರಸಿದ್ಧಿಯಾಗಿದೆ ಅಂತಂದರೆ, ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಅಳಿವಿನಂಚಿನಲ್ಲಿರುವಂತಹ ಜಿಪ್ಸಿ ರಣಹದ್ದುಗಳ ಒಂದು ಸಂಖ್ಯೆ ಹೆಚ್ಚಾಗಿರುವುದು ನಮ್ಮ ಈ ಒಂದು ಭಾರತದ ದಕ್ಷಿಣ ಭಾಗದಲ್ಲಿ ಅಥವಾ ಪೆನಿನ್ಸುಲರ್ ಇಂಡಿಯಾದಲ್ಲಿ ಮೊಯ್ಯಾರ್ ಕಣಿವೆಯಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಟ್ರೈ ಜಂಕ್ಷನ್ ಅಂತ ಡಿಸ್ಕಸ್ ಮಾಡಿದ್ವಿ. ಕರ್ನಾಟಕ, ಕೇರಳ, ತಮಿಳುನಾಡಿನ ಈ ಒಂದು ವ್ಯಾಪಿಸಿದಂತಹ ಪ್ರದೇಶದಲ್ಲಿ ಮುದುಮಲೆ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಲೊಕೇಟ್ ಆಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಮೊಯ್ಯಾರ್ ವ್ಯಾಲಿ. ಇನ್ನು ಮುಂದಿನ ಆರ್ಟಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಆರ್ಟಿಕಲ್ ಆಗಿದ್ದು, ಸೋಹೋ ಅನ್ನುವ ಈ ಅಬ್ಸರ್ವೇಟರಿ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಸೋಲಾರ್ ಆ್ಯಂಡ್ ಹಿಲಿಯೋಸ್ಫೇರಿಕ್ ಅಬ್ಸರ್ವೇಟರಿ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ. SOHO ಅಂತಂದರೆ ಸೋಲಾರ್ ಆ್ಯಂಡ್ ಹಿಲಿಯೋಸ್ಫೇರಿಕ್ ಅಬ್ಸರ್ವೇಟರಿ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ. 1995ನೇ ಇಸವಿಯಲ್ಲಿ ಎರಡು ಪ್ರಮುಖವಾದಂತಹ ಬಾಹ್ಯಾಕಾಶ ಸಂಸ್ಥೆಗಳು ಯಾವುದು ಅಂತಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾದಂತಹ ನಾಸಾ, ರಾಷ್ಟ್ರೀಯ ಅಥವಾ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಇದು USA ರಾಷ್ಟ್ರದ ನಾಸಾ ಅನ್ನುವ ಬಾಹ್ಯಾಕಾಶ ಸಂಸ್ಥೆಯಾಗಿದೆ. ಈ ಎರಡು ಸಂಸ್ಥೆಗಳ ಜಂಟಿಯಾದಂತಹ ಒಂದು ಸಹಯೋಗದಲ್ಲಿ ಈ ಸೋಹೋ ಅನ್ನುವ ಅಬ್ಸರ್ವೇಟರಿಯನ್ನು ಲಾಂಚ್ ಮಾಡಲಾಗಿತ್ತು. ಡಿಸೆಂಬರ್ 1995ನೇ ಇಸವಿಯಲ್ಲಿ ಸೂರ್ಯನನ್ನು ಅನ್ವೇಷಣೆ ಮಾಡುವುದು ಮತ್ತು ಸೂರ್ಯನನ್ನು ಕುರಿತಾದಂತಹ ಕೆಲವೊಂದಿಷ್ಟು ಅಬ್ಸರ್ವೇಷನ್ಸ್ಗಳನ್ನು ನಡೆಸುವಂತಹ ಉದ್ದೇಶದಿಂದ ಈ ESA ಅಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ನಾಸಾದ ಮುಖಾಂತರ ಈ ಒಂದು ಅಬ್ಸರ್ವೇಟರಿಯನ್ನು ಲಾಂಚ್ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಸೋಹೋ ಅನ್ನುವ ವೀಕ್ಷಣಾಲಯ ಅಥವಾ ಅಬ್ಸರ್ವೇಟರಿಯ ಮುಖಾಂತರ ಒಬ್ಬ ವಿಜ್ಞಾನಿಗೆ ಒಂದು ಅದರಿಂದ ಕಳಿಸಲಾದಂತಹ ಚಿತ್ರದಲ್ಲಿ ಧೂಮಕೇತುವನ್ನು ಗುರುತಿಸಲಾಗಿದೆ ಅಂತ ಒಂದು ಮಾಹಿತಿಯನ್ನು ನ್ಯೂಸ್ನಲ್ಲಿ ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ನ್ಯೂಸ್ನಲ್ಲಿರುವಂತಹ ಈ ಸೋಹೋ ಅನ್ನುವ ಅಬ್ಸರ್ವೇಟರಿಯ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ತಿಳಿದುಕೊಳ್ಳೋಣ. ಇಮೇಜ್ನಲ್ಲೇ ನೀವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೋಹೋ ಅಥವಾ SOHO ಸೋಲಾರ್ ಆ್ಯಂಡ್ ಹಿಲಿಯೋಸ್ಫೇರಿಕ್ ಅಬ್ಸರ್ವೇಟರಿ ಅನ್ನುವ ಈ ಒಂದು ಉಪಗ್ರಹದ ಉಡಾವಣೆಯ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಸೂರ್ಯನ ಪರಿಸರವನ್ನು ಅಧ್ಯಯನ ಮಾಡುವುದು, ಕ್ಲೋಸ್ ಆಗಿ ಅದನ್ನು ಸ್ಟಡಿ ಮಾಡುವಂಥ ಉದ್ದೇಶ ಆಗಿದೆ. ಈ ಒಂದು ಇಮೇಜ್ನಲ್ಲಿ ಸೌರ ಮಾರುತಗಳನ್ನು ನೀವು ಕಾಣ್ತಾ ಇದ್ದೀರಿ. ಹೊರಚಾಚಿಕೊಂಡಿರುವಂತಹ ಈ ಒಂದು ಭಾಗವನ್ನು ಸೌರ ಮಾರುತಗಳು ಅಂತ ನಾವು ಗುರುತಿಸ್ತೇವೆ. ಸೋಲಾರ್ ವಿಂಡ್ ಅಂತ ಕೂಡ ಗುರುತಿಸ್ತೇವೆ. ಆಗಲೇ ತಿಳಿಸಿದ ಹಾಗೆ ಈ ಸೌರ ವಾತಾವರಣ, ಹಿಲಿಯೋಸಿಸ್ಮಾಲಜಿ,
ಸೌರ ಮಾರುತಗಳನ್ನು ಅಧ್ಯಯನ ಮಾಡುವಂತಹ ಉದ್ದೇಶದಿಂದ ಸುಮಾರು 12 ವೈಜ್ಞಾನಿಕ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಈ ಸೋಹೋ ಅನ್ನುವ ಅಬ್ಸರ್ವೇಟರಿಯ ಮುಖಾಂತರ 1995ನೇ ಇಸವಿಯಲ್ಲಿ ಲಾಂಚ್ ಮಾಡಲಾಗಿತ್ತು. ನಿರೀಕ್ಷಣೆ ಮಾಡಲಾದಂತೆ 1998ರ ವೇಳೆಯವರೆಗೆ ಈ ಸೋಹೋ ಅನ್ನುವ ಅಬ್ಸರ್ವೇಟರಿ ಕೆಲಸ ಮಾಡಬಹುದು ಅಂತ ಈ ಎರಡು ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳ ಮುಖಾಂತರ ನಿರೀಕ್ಷೆ ಮಾಡಲಾಗಿತ್ತು, ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ಆದರೆ ತನ್ನ ಒಂದು ಕಾರ್ಯಾವಧಿಯನ್ನು ಮೀರಿ ಈ ಸೋಹೋ ಸದ್ಯಕ್ಕೆ ಸೂರ್ಯನ ಒಂದು ವಾತಾವರಣದ ಅಧ್ಯಯನ ಮಾಡ್ತಾ ಇದೆ. ಇದರ ಮೂಲಕ ಇತ್ತೀಚೆಗೆ ಈ ಒಂದು ಧೂಮಕೇತುವನ್ನು ಕೂಡ ಗುರುತಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಕಳೆದ ಈ ಒಂದು ವರ್ಷಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹತ್ತಿರ ಇರುವಂತಹ ನಕ್ಷತ್ರಗಳಾಗಿರ್ಬೋದು ಅಥವಾ ಸಾವಿರಾರು ಧೂಮಕೇತುಗಳನ್ನು ಕೂಡ ಈ ಒಂದು ಸೋಹೋ ಅನ್ನುವ ಅಬ್ಸರ್ವೇಟರಿಯ ಮುಖಾಂತರ ಗುರುತಿಸಲಾಗಿದೆ. ಇಲ್ಲಿಯವರೆಗೂ ಕೂಡ ಭೂಮಿಯಿಂದ ಮಾನವನಿಂದ ಲಾಂಚ್ ಉಡಾವಣೆ ಮಾಡಲಾದಂತಹ ಅತ್ಯಂತ ದೀರ್ಘಾವಧಿಯ ಸೂರ್ಯನನ್ನು ವೀಕ್ಷಿಸುವಂತಹ ಒಂದು ಉಪಗ್ರಹವಾಗಿದೆ ಸೋಹೋ ಅಂತ ನಾವು ಗುರುತಿಸ್ಬೋದು. ಸೋಲಾರ್ ಆ್ಯಂಡ್ ಹೀಲಿಯೋಸ್ ಸ್ಪೇರಿಕ್ ಅಬ್ಸರ್ವೇಟರಿ ಅಂತ ಇದನ್ನು ನಾವು ನೆನ್ಪಿಟ್ಕೋಬೇಕು. ನಾಸಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಇದರಲ್ಲಿ ಇಸ್ರೋ ಭಾಗವಹಿಸಿಲ್ಲ, ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಸ್ರೋ ಇಲ್ಲ, ನಾಸಾ ಮತ್ತು USA. ಈ ಎರಡು ಸಂಸ್ಥೆಗಳ ಮುಖಾಂತರ 1995ನೇ ಇಸವಿಯಲ್ಲಿ ಇದನ್ನು ಲಾಂಚ್ ಮಾಡಲಾಗಿತ್ತು. ಇನ್ನು ಮುಂದಿನ ಆರ್ಟಿಕಲ್ ಜಾಗ್ರಫಿಗೆ ಸಂಬಂಧಪಟ್ಟಂತಹ, ಅದರಲ್ಲೂ ಮ್ಯಾಪಿಂಗ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವಂತಹ ಈ ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ ದ್ವೀಪ ಸಮೂಹಗಳ ಒಂದು ಪ್ರದೇಶ ಗ್ಯಾಲಪಗೋಸ್ ಅಂತ ಗುರುತಿಸ್ತಾರೆ. ಇದನ್ನ ಗ್ಯಾಲಪಗೋಸ್ ದ್ವೀಪಗಳು ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಕಾಂಟೆಕ್ಸ್ಟ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಗ್ಯಾಲಪಗೋಸ್ ಅನ್ನುವ ದ್ವೀಪಗಳ ಸಮೂಹದ ಒಂದು ಪ್ರದೇಶದಲ್ಲಿ, ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣದ ವಿಸಿಟರ್ಸ್ ಅಥವಾ ಸಂದರ್ಶಕರು, ಪ್ರಯಾಣಿಕರು ಭೇಟಿ ನೀಡ್ತಾ ಇದ್ದಾರೆ. ಈ ಒಂದು ಕಾರಣದಿಂದ ಆ ಒಂದು ಸೂಕ್ಷ್ಮ ಪರಿಸರ ವ್ಯವಸ್ಥೆಗೆ ಸಮತೋಲನವನ್ನು ಹಾಳು ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಾರಣವಾಗ್ಬೋದು ಅಂತ ಇತ್ತೀಚೆಗೆ ಒಂದು ಕನ್ಸರ್ನನ್ನು ನ್ಯೂಸ್ ಪೇಪರ್ನಲ್ಲಿ ಹೈಲೈಟ್ ಮಾಡಲಾಗಿತ್ತು. ಹೀಗಾಗಿ ಈ ಗ್ಯಾಲಪಗೋಸ್ ಅನ್ನುವ ದ್ವೀಪಗಳ ಲೊಕೇಶನ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಮಾಡ್ಕೋಣ. ಮುಖ್ಯವಾಗಿ ಇದರ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಪೆಸಿಫಿಕ್ ಮಹಾಸಾಗರದ ಪೂರ್ವ ಭಾಗದಲ್ಲಿ ಈ ಗ್ಯಾಲಪಗೋಸ್ ದ್ವೀಪಗಳ ಸಮೂಹವನ್ನು ನಾವು ಗುರುತಿಸ್ಬೋದು. ಇವು ಯಾವ ರೀತಿಯಾಗಿ ಉತ್ಪತ್ತಿ ಆದವು ಅಂತಂದರೆ, ಈ ಸಾಕಷ್ಟು ವೈವಿಧ್ಯಮಯವಾದಂತಹ ನೀರಿನ ಒಳಗಿರುವಂತಹ ಜೀವರಾಶಿಯನ್ನು ಹೊಂದಿರುವಂತಹ ಈ ಒಂದು ಪ್ರದೇಶ ಸಾವಿರಾರು ವರ್ಷಗಳ ಹಿಂದೆ ಜ್ವಾಲಾಮುಖಿಯ ಒಂದು ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಯ ಮೂಲಕ, ಜ್ವಾಲಾಮುಖಿ ನೀರಿನಿಂದ ಹೊರಹೊಮ್ಮುವುದರ ಮೂಲಕ ಈ ಒಂದು ಭೂಮಿ ಅಥವಾ ಲ್ಯಾಂಡ್ ಬಾಡಿ ರೂಪುಗೊಂಡಿತ್ತು. ಇದನ್ನು ದ್ವೀಪಗಳ ಸಮೂಹ ಗ್ಯಾಲಪಗೋಸ್ ದ್ವೀಪಗಳು ಅಂತ ಗುರುತಿಸಲಾಗುತ್ತೆ. ಇಷ್ಟು ವೈವಿಧ್ಯಮಯವಾದಂತಹ ಜೀವ ಪ್ರಭೇದವನ್ನು ಈ ಒಂದು ನೀರಿನಲ್ಲಿ ನಾವು ಕಾಣಬಹುದಾಗಿರುವುದರಿಂದ ಇದರ ಮಹತ್ವವನ್ನು ಅರಿತಂತಹ ಯುನೆಸ್ಕೋ ಇದನ್ನು 1978ನೇ ಇಸವಿಯಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ ಅಥವಾ ವಿಶ್ವ ಪರಂಪರೆಯ ತಾಣ ಅಂತ ಈ ಒಂದು ಪ್ರದೇಶವನ್ನು ಗುರುತಿಸುತ್ತದೆ. ಇದು ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ ದ್ವೀಪ ಸಮೂಹಗಳ ಪ್ರದೇಶವಾಗಿದೆ ಅಂತ ನಾವು ಗುರುತಿಸಬೇಕು. ಎಕ್ಸಾಕ್ಟ್ ಲೊಕೇಶನನ್ನು ಜಾಗ್ರಫಿಕಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಪೆಸಿಫಿಕ್ ಮಹಾಸಾಗರದ ಪೂರ್ವ ಭಾಗದಲ್ಲಿ ದಕ್ಷಿಣ ಅಮೆರಿಕಾ ಖಂಡದ ಈ ಈಕ್ವೆಡಾರ್ ಅನ್ನುವ ಒಂದು ರಾಷ್ಟ್ರ, ಇದರ ಪಶ್ಚಿಮ ಭಾಗದಲ್ಲಿ ಈ ಪೆಸಿಫಿಕ್ ಮಹಾಸಾಗರದ ಪ್ರದೇಶದಲ್ಲಿ ಈ ಗ್ಯಾಲಪಗೋಸ್ ಅನ್ನುವ ಐಲ್ಯಾಂಡ್ಸ್ಗಳನ್ನು ನಾವು ಗುರುತಿಸಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಎಲ್ಲಿದೆ ಅಂತಂದರೆ ಪೆಸಿಫಿಕ್ ಮಹಾಸಾಗರದಲ್ಲಿದೆ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಮತ್ತೊಂದು ವಿಶೇಷತೆ ಏನು ಅಂತಂದರೆ, ಇಷ್ಟೊಂದು ವೈವಿಧ್ಯಮಯವಾದಂತಹ ಜೀವರಾಶಿ ಇರೋದಕ್ಕೆ ಒಂದು ಇಂಪಾರ್ಟೆಂಟ್ ಕಾರಣ ಏನು ಅಂತಂದರೆ, ಇದು ಸಮಭಾಜಕ ವೃತ್ತದ 0 ಡಿಗ್ರಿ ಅಕ್ಷಾಂಶದ ಲ್ಯಾಟಿಟ್ಯೂಡ್ ಅಂತ ಏನು ಕರಿತೇವೆ, 0 ಡಿಗ್ರಿ ಅಕ್ಷಾಂಶದ ಕಾಲ್ಪನಿಕ ರೇಖೆ ಹಾದು ಹೋಗುವಂತಹ ಒಂದು ಪ್ರದೇಶದಲ್ಲಿ ಲೊಕೇಟ್ ಆಗಿದೆ ಅಂತ ನಾವು ಇಲ್ಲಿ ಸಿಂಪಲ್ ಆಗಿ ಗುರುತಿಸ್ಬೋದು. ಪೆಸಿಫಿಕ್ ಮಹಾಸಾಗರದಲ್ಲಿ ಅಥವಾ ಈ ದಕ್ಷಿಣ ಅಮೆರಿಕಾ ಖಂಡದ ಪಶ್ಚಿಮ ಭಾಗದಲ್ಲಿರುವಂತಹ ಈಕ್ವೆಡಾರ್ ಅನ್ನುವ ಒಂದು ದೇಶದಿಂದ ಸಮೀಪ ಇರುವಂತಹ ಈ ಒಂದು ದ್ವೀಪಗಳ ಒಂದು ಪ್ರದೇಶ ಗ್ಯಾಲಪಗೋಸ್ ಅನ್ನುವ ಐಲ್ಯಾಂಡ್ಸ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಈಕ್ವೆಡಾರ್ ಅನ್ನುವ ಈ ಒಂದು ರಾಷ್ಟ್ರ, ಇದು ದಕ್ಷಿಣ ಅಮೆರಿಕಾ ಅಥವಾ ಸೌತ್ ಅಮೆರಿಕಾದಲ್ಲಿದೆ.
ಇದರ ಪಶ್ಚಿಮ ಭಾಗದಲ್ಲಿ ವೆಸ್ಟ್ ಆಫ್ ದ ಇಕ್ವೆಡಾರ್ ಗ್ಯಾಲಪಗೋಸ್ ಐಲ್ಯಾಂಡ್ ದ್ವೀಪಗಳ ಸಮೂಹ ಜ್ವಾಲಾಮುಖಿ ಆಕ್ಟಿವಿಟೀಸ್ಗಳಿಂದ ರೂಪುಗೊಂಡಿದೆ. ಇದು 1978ನೇ ಇಸವಿಯಲ್ಲಿ ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಗುರುತಿಸಲಾಗಿದೆ. ಸೊ ಇಷ್ಟು ವಿಶೇಷತೆಯನ್ನು ಹೊಂದಿರುವಂಥ ಈ ಒಂದು ಪ್ರದೇಶಕ್ಕೆ ಹೆಚ್ಚಿನ ಪ್ರಮಾಣದ ಪ್ರೇಕ್ಷಕರು ಅಥವಾ ಟೂರಿಸ್ಟ್ಗಳು ಭೇಟಿಯಾಗ್ತಾ ಇರೋದರಿಂದ ಆ ಒಂದು ಸೂಕ್ಷ್ಮ ಪ್ರದೇಶದ ಮೇಲೆ ಸಾಕಷ್ಟು ವಿಪರೀತ ಪರಿಣಾಮಗಳು ಉಂಟಾಗಬಹುದು ಅಂತ ಒಂದು ಕಾಳಜಿಯನ್ನು ಇತ್ತೀಚೆಗೆ ಹೈಲೈಟ್ ಮಾಡಲಾಗಿತ್ತು. ಸೊ ದ್ಯಾಟ್ ಈಸ್ ದ ಮೇನ್ ರೀಸನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಗ್ಯಾಲಪಗೋಸ್ ಐಲ್ಯಾಂಡ್ಸ್. ಸೊ ಇದರ ಲೊಕೇಶನ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಇವತ್ತು ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ನೆಕ್ಸ್ಟ್ ಸೆಷನ್ನಲ್ಲಿ ರಿವೈಸ್ ಮಾಡ್ಕೊಳ್ಳೋಣ, ರ್ಯಾಪಿಡ್ ರಿವಿಷನ್ ಸೆಷನ್ನಲ್ಲಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಅ ನೈಸ್ ಡೇ.